ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಬ್ಯಾಂಗ್ಳೂರು ಬೇಸ್ಡ್ ಸ್ಟಾಕ್ಸ್ ಕ್ರಾಶ್. ಬೆಂಗಳೂರು ಬೇಸ್ಡ್ ರಿಯಲ್ ಎಸ್ಟೇಟ್ ಕಂಪ್ನೀಸ್ ಮತ್ತು ಜ್ಯುವೆಲ್ರಿ ಕಂಪ್ನೀಸ್ ಇವತ್ತು ಜಾಸ್ತಿ ಬಿದ್ದಿದೆ ಹಾಗೂ ನಿನ್ನೆನೂ ಇದೇ ಥರ ಬಿದ್ದಿತ್ತು. ಯಾಕಂದರೆ PM ನರೇಂದ್ರ ಮೋದಿಯವರು ಕೆಲವು ರಿಸ್ಟ್ರಿಕ್ಷನ್ಸ್ ನೀವು ಇಂಡಿಯನ್ಸ್ ಆಗಿ ಮಾಡಿಕೊಡಿ, ನಮ್ಮ ಒಂದು ದೇಶಕ್ಕೆ ಬೆನಿಫಿಟ್ ಆಗಲಿಕ್ಕೆ ಅಂತ. ಫಾರ್ ಎಕ್ಸಾಂಪಲ್, ಗೋಲ್ಡನ್ನು 1 ಇಯರ್ ಪರ್ಚೇಸ್ ಮಾಡಬೇಡಿ, ಮತ್ತು ಆದಷ್ಟು ವರ್ಕ್ ಫ್ರಮ್ ಹೋಮ್ ಮಾಡಿ, ಜಾಸ್ತಿ ಅನ್ನೆಸೆಸರಿ ಟ್ರಾವೆಲಿಂಗ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಅದರಿಂದ ರಿಯಲ್ ಎಸ್ಟೇಟ್ ಸ್ಟಾಕ್ಸು ಬಿದ್ದಿದೆ. ಬ್ರಿಗೇಡ್ ಎಂಟರ್ಪ್ರೈಸಸ್, ಪ್ರೆಸ್ಟೀಜ್ ಎಸ್ಟೇಟ್ಸ್, ಪೂರ್ವಂಕರ, ಟೈಟನ್ ಇದೆಲ್ಲನೂ ಲಾಸ್ಟ್ 2 ಡೇಸ್ ಹೈ ಪರ್ಸೆಂಟೇಜಲ್ಲಿ ಬಿದ್ದಿದೆ. ಆಯಿಲು 20% ಆಫ್ ಇಂಡಿಯಾಸ್ ಟೋಟಲ್ ಇಂಪೋರ್ಟ್ಸು ಹಾಗೂ ಗೋಲ್ಡು 9% ಆಫ್ ಇಂಡಿಯಾಸ್ ಟೋಟಲ್ ಇಂಪೋರ್ಟ್ಸು, ಫರ್ಟಿಲೈಸರ್ಸು 2% ಟೋಟಲ್ ಇಂಪೋರ್ಟ್ಸಲ್ಲಿ. ಓವರಾಲ್ ನಿಫ್ಟಿ ಲಾಸ್ಟ್ 2 ಡೇಸಲ್ಲಿ ಮೋರ್ ದೆನ್ 3.2% ಬಿದ್ದಿದೆ. ನ್ಯೂಸ್ ನಂಬರ್ 2, ಇಂಡಿಯಾ ಶೇರ್ ಇನ್ ಗ್ಲೋಬಲ್ ಮಾರ್ಕೆಟ್ ಕ್ಯಾಪ್ ಬಿಲೋ 3%. ಇಂಡಿಯಾದ ಶೇರು ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನೋಡಿದರೆ ಬಿಲೋ 3% ಆಗಿದೆ. ಈಗ ಇದು ಫಸ್ಟ್ ಟೈಮ್ ಇನ್ 4 ಇಯರ್ಸು ಇಷ್ಟು ಲೋ ಲೆವೆಲ್ ಬಂದಿರೋದು. ಮೇನ್ಲಿ ಯಾಕಂದರೆ ಲಾಸ್ಟ್ 20 ತಿಂಗಳಲ್ಲಿ ವೀಕ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಇಂಡಿಯನ್ ಮಾರ್ಕೆಟ್ಸು. FIIs ಕಂಟಿನ್ಯೂಸ್ ಆಗಿ ಇಂಡಿಯನ್ ಮಾರ್ಕೆಟ್ಸಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಹೈಯರ್ ಕ್ರೂಡ್ ಆಯಿಲ್ ಪ್ರೈಸಸ್ಸಿಂದ ನಮ್ಮ ಇಂಡಿಯನ್ ಮಾರ್ಕೆಟ್ಸ್ ರ್ಯಾಲಿ ಆಗಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಆದರೆ ಎಷ್ಟೋ ಗ್ಲೋಬಲ್ ಮಾರ್ಕೆಟ್ಸು ಒಳ್ಳೆ ಪರ್ಫಾರ್ಮೆನ್ಸೇ ಕೊಡ್ತಾ ಇದೆ. ಇಂಡಿಯಾದ ಶೇರು ಗ್ಲೋಬಲ್ ಮಾರ್ಕೆಟ್ ಕ್ಯಾಪಲ್ಲಿ 4.71% ಇತ್ತು ಸೆಪ್ಟೆಂಬರ್ 2024 ಮಾರ್ಕೆಟ್ ಹೈ ಇರುವಾಗ. ಅದಾದಮೇಲೆ ಈಗ 3%ಗೆ ಬಂದಿದೆ. ಚೈನಾದ ಶೇರು ಗ್ಲೋಬಲ್ ಮಾರ್ಕೆಟ್ ಕ್ಯಾಪಿಟಲೈಸೇಷನಲ್ಲಿ 9.62%, ಜಪಾನ್ದು 5.22%, ತೈವಾನು ತುಂಬ ರೈಸ್ ಆಗಿದೆ, 2.2%ಇಂದ 2.91% ಆಗಿದೆ ಸದ್ಯಕ್ಕೆ. ಹಾಗೂ ಸೌತ್ ಕೊರಿಯಾದು ತುಂಬ ರೈಸ್ ಆಗಿದೆ, 1.78%ಇಂದ 2.87% ಆಗಿದೆ. ನ್ಯೂಸ್ ನಂಬರ್ 3, ರಿಟೇಲ್ ಇನ್ಫ್ಲೇಷನ್ ಅಟ್ 4 ಮಂತ್ ಹೈ. ಇಂಡಿಯಾದು ರಿಟೇಲ್ ಇನ್ಫ್ಲೇಷನ್ ಸದ್ಯಕ್ಕೆ 4 ಮಂತ್ ಹೈಗೆ ಬಂದಿದೆ, 3.48% ಏಪ್ರಿಲ್ ತಿಂಗಳಲ್ಲಿ, ಹಾಗೂ ಮಾರ್ಚ್ ತಿಂಗಳಲ್ಲಿ 3.4% ಇತ್ತು. ಆಲ್ಮೋಸ್ಟು RBIದು ಒಂದು ಮೀಡಿಯಮ್ ಟರ್ಮ್ ಟಾರ್ಗೆಟ್ ಆಫ್ 4% ಹತ್ರ ಬಂದಿದೆ. ಮೇನ್ಲಿ ಫುಡ್ ಪ್ರೈಸಸ್ ತುಂಬ ಜಾಸ್ತಿ ಆಗಿದೆ. ಹಾಗೂ ಸ್ಟೇಟ್ ವೈಸ್ ನೋಡಿದರೆ ತೆಲಂಗಾಣ ಜಾಸ್ತಿ ಇನ್ಫ್ಲೇಷನು 5.81%, ಆಂಧ್ರ ಪ್ರದೇಶ 4.2%, ತಮಿಳುನಾಡು 4.18% ಹಾಗೂ ಕರ್ನಾಟಕದಲ್ಲಿ 4%. ಇಂಡಿಯಾದು ಕ್ರೂಡ್ ಆಯಿಲ್ ಬಾಸ್ಕೆಟುದು ಆ್ಯಾವ್ರೇಜು ಪ್ರೈಸೇ $105 ಪರ್ ಬ್ಯಾರೆಲ್ಲು ಮೇ ತಿಂಗಳಲ್ಲಿ ಇಲ್ಲಿವರೆಗೆ, ಹಾಗೂ ಏಪ್ರಿಲ್ ತಿಂಗಳಲ್ಲಿ $114 ಪರ್ ಬ್ಯಾರೆಲ್ ಇತ್ತು. 2025-26 ಫೈನಾನ್ಷಿಯಲ್ ಇಯರಲ್ಲಿ ಇಂಡಿಯಾ ಎಕ್ಸ್ಪೆಕ್ಟ್ ಮಾಡಿದ್ದು ಆ್ಯಾವ್ರೇಜು ಕ್ರೂಡ್ ಆಯಿಲ್ ಪ್ರೈಸು ಬರೀ $77 ಪರ್ ಬ್ಯಾರೆಲ್. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಸದ್ಯಕ್ಕೆ ಇಂಟರ್ನ್ಯಾಷನಲ್ ಕ್ರೂಡ್ ಆಯಿಲ್ ಪ್ರೈಸಸ್ಸು $107 ಪರ್ ಬ್ಯಾರೆಲ್ ಇದೆ. ಮೂಡೀಸ್ ರೇಟಿಂಗ್ ಕಂಪ್ನಿಯರು ಇಂಡಿಯಾದ GDP ಫೋರ್ಕಾಸ್ಟನ್ನು ಕಟ್ ಮಾಡಿದ್ದಾರೆ. 2026ಗೆ 0.8% ಕಮ್ಮಿ ಮಾಡ್ಕೊಂಡಿದ್ದಾರೆ ಟು 6%. ಮುಂಚೆ 6.8% ಇತ್ತು. ಅವರ ಪ್ರಕಾರ ಈ ಗ್ಲೋಬಲ್ ಕ್ರೈಸಿಸಿಂದ ಇಂಡಿಯಾಕ್ಕೆ ಇಂಪ್ಯಾಕ್ಟ್ ಆಗುತ್ತೆ. ಅದೇ ಥರ ಕ್ಯಾಲೆಂಡರ್ ಇಯರ್ 2027ಗೆ ಮೂಡಿದು ಎಸ್ಟಿಮೇಟು ಇಂಡಿಯಾದ GDP ಫೋರ್ಕಾಸ್ಟ್ ಎಷ್ಟಿರುತ್ತೆ ಅಂದರೆ 6%. ಮುಂಚೆ 6.5 ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 436 ಪಾಯಿಂಟ್ಸ್ ಡೌನು, 23,380 ಕ್ಲೋಸ್ ಆಯಿತು, 1.83% ಡೌನು. ಸೆನ್ಸೆಕ್ಸು 1,456 ಪಾಯಿಂಟ್ಸ್ ಡೌನು, 74,559 ಕ್ಲೋಸ್ ಆಯಿತು. ನಿನ್ನೆ ಮತ್ತು ಇವತ್ತು ತುಂಬ ವೀಕ್ ಡೇ ಮಾರ್ಕೆಟ್ಸಿಗೆ. ಯಾಕಂದರೆ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಕೆಲವು ಸಜೆಷನ್ಸನ್ನು ಮಾಡಿದ ಮೇಲೆ ಇಂಡಿಯಾಕ್ಕೆ ನೀವು ಪ್ರೊಟೆಕ್ಷನ್ ಮಾಡಬೇಕು, ಏನಾದರೂ ನಾವು ಇಂಡಿಪೆಂಡೆಂಟ್ ಆಗಿರಬೇಕಂದ್ರೆ ಆದಷ್ಟು ಗೋಲ್ಡ್ ಇಂಪೋರ್ಟ್ಸು ಮತ್ತು ಕ್ರೂಡ್ ಆಯಿಲ್ ಇಂಪೋರ್ಟ್ಸನ್ನು ಕಮ್ಮಿ ಮಾಡಬೇಕಂತ ಹೇಳಿದ ಮೇಲೆ ಮಾರ್ಕೆಟಿಗೆ ಅನಿಸ್ತು ಮೋಸ್ಟ್ಲಿ ಸ್ವಲ್ಪ ಎಕನಾಮಿಕ್ ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಂಡು ಈಗ ಮಾರ್ಕೆಟು ಲಾಸ್ಟ್ 2 ಡೇಸ್ ಬಿದ್ದಿದೆ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ONGC 4.8% ಅಪ್ಪು, ಇಂಡಾಲ್ಕೋ 1.75% ಅಪ್ಪು, SBI 0.1% ಅಪ್ಪು. ಟಾಪ್ ಲೂಸರ್ಸು ಶ್ರೀರಾಮ್ ಫೈನಾನ್ಸ್ 4.66% ಡೌನು, ಅದಾನಿ ಪೋರ್ಟ್ಸ್ 4.48% ಡೌನು, ಟೆಕ್ ಮಹೀಂದ್ರಾ 4.43% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ವೇದಾಂತ 2.23% ಅಪ್ಪು, ಹಿಂದೂಸ್ತಾನ್ ಜಿಂಕ್ 2.03% ಅಪ್ಪು, ಗೋದ್ರೇಜ್ ಕನ್ಸ್ಯೂಮರ್ 1.91% ಅಪ್ಪು. ಟಾಪ್ ಲೂಸರ್ಸು ಟಾಟಾ ಮೋಟರ್ಸ್ ಕಮರ್ಷಿಯಲ್ ವೆಹಿಕಲ್ 5.83% ಡೌನು, ಅದಾನಿ ಗ್ರೀನ್ ಎನರ್ಜಿ 5.74% ಡೌನು, ಅದಾನಿ ಪವರ್ 5.58% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 417 ಸ್ಟಾಕ್ಸು, ಕಮ್ಮಿ ಆಗಿದ್ದು 2,570 ಸ್ಟಾಕ್ಸು, ಸೊ 14% ಅಪ್ಪು, 86% ಡೌನ್. ಪಾಯಿಂಟ್ ನಂಬರ್ 5, yesterday's FII and DII investment data. Foreign institutional investors 8,438 crores
ನೆಟ್ ಸೇಲ್ಸ್ ನಿನ್ನೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 5,940 crores ನೆಟ್ ಪರ್ಚೇಸಸ್. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 15,398 per gram, ಸಿಲ್ವರ್ 290 rupees per gram. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 95.63 rupees, €1 110.34 rupees. Point number 8, stocks near 52-week high. Tata Consumer 52-week high 1,283, closing 1,253. Point number 9, stocks near 52-week low. Infosys 52-week low 1,123, closing 1,140. HCL Tech 1,143, 52-week low, closing 1,146. TCS 2,283, 52-week high, closing 2,300. Point number 10, global cues today. Hong Kong markets 0.2% down, Japan 0.42% up, Germany 1.34% down, France 0.63% down, UK 0.37% ಡೌನ್ ಹಾಗೂ ನ್ಯಾಸ್ಡ್ಯಾಕ್ 0.1% ಅಪ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸ್. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.